ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಶೋಮಿ ಕಡೆಯಿಂದ ಎ ಸಿರೀಸ್ ಕ್ಯಾಮ್ರಾಗೋಸ್ಕರ ಸ್ಪೆಷಲಿ ಜಾಸ್ತಿ ಫೋಕಸ್ ಮಾಡಿರೋ ಸ್ಮಾರ್ಟ್ಫೋನ್. ಅದರಲ್ಲಿ ಇವಾಗ ಮೂರನೇ ಫೋನ್ ಶೋಮಿ ರೆಡ್ಮಿ A3. ಈ ಒಂದು ಫೋನ್ನ ಬಗ್ಗೆ ನಾನು ಫುಲ್ ಕ್ಯಾಮ್ರಾ ರಿವ್ಯೂನ ಮಾಡ್ತಾ ಇದ್ದೀನಿ, ವೀಡಿಯೋಗಳನ್ನ ತೋರಿಸ್ತೀನಿ, ಫೋಟೋಗಳನ್ನ ತೋರಿಸ್ತೀನಿ. ಇದ್ರ ಬಗ್ಗೆ ಎಲ್ಲ ಕ್ಯಾಮ್ರಾ ಡೀಟೇಲ್ ಆಗಿ ನಿಮಗೆ ಇದ್ರ ಕ್ಯಾಮ್ರಾ ಹೇಗಿದೆ ಅಂತ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟಿಂದ ಒಂದು 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಇನ್ನಷ್ಟು ಖುಷಿ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಸ್ಮಾರ್ಟ್ ಫೋನ ಕ್ಯಾಮ್ರಾಗಳ ಬಗ್ಗೆ ಮೊದಲು ನಾವೇನೆಲ್ಲ ಸ್ಪೆಸಿಫಿಕೇಷನ್ ಇದೆ ತಿಳ್ಕೊಳ ಅಂತೆ. 48 ಮೆಗಾಪಿಕ್ಸೆಲ್ನ ಸೋನಿ IMX 586 ಸೆನ್ಸರ್ f1.8 ಅಪೇಚರ್ ಜೊತೆ ಮೇನ್ ಪ್ರೈಮರಿ ಕ್ಯಾಮ್ರಾನ ನೋಡ್ತಾ ಇದ್ದೀವಿ. 8 ಮೆಗಾಪಿಕ್ಸೆಲ್ನ ವೈಡ್ ಆ್ಯಂಗಲ್, 2 ಮೆಗಾಪಿಕ್ಸೆಲ್ನ ಡೆಪ್ತ್ ಸೆನ್ಸರ್. ಇನ್ನು ಮುಂದಿನ ಭಾಗ ಸೆಲ್ಫಿ ಕ್ಯಾಮ್ರಾ, 32 ಮೆಗಾಪಿಕ್ಸೆಲ್ನ f2.0 ಸೆಲ್ಫಿ ಶೂಟರ್ನ ನೋಡ್ತಾ ಇರುವಂಥದ್ದು. ಫ್ರೆಂಡ್ಸ್, ಮೊದಲಿಗೆ ನಾವು ಡೇ ಲೈಟಲ್ಲಿ ಹೊರಗಡೆ ಬೆಳಕಲ್ಲಿ ಕೆಲವೊಂದು ಒಳ್ಳೆ ಫೋಟೋಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ನೋಡೋಣ ಅಂತ. 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರಿಂದ ತೆಗೆದಿರುವಂಥ ಒಂದು ಫೋಟೋಗಳನ್ನ ನೀವಿಲ್ಲಿ ನೋಡ್ಕೊಳ್ಳುವಂಥದ್ದು. ತುಂಬ ಡೀಸೆಂಟಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು AI ಸಪೋರ್ಟ್ ಇರೋದ್ರಿಂದ ಕಲರ್ಸ್ ಸ್ಯಾಚುರೇಷನ್ ಎಲ್ಲ ತುಂಬ ಪರ್ಫೆಕ್ಟಾಗಿ ತೊಗೊಳ್ತಾ ಇದೆ. ಮತ್ತು ಸ್ಕಿನ್ ಟೋನ್ನ ಕೂಡ ನೀವಿಲ್ಲಿ ನೋಡ್ಕೊಳ್ಬೋದು. ಕರೆಕ್ಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಒಂದು ಒಳ್ಳೆ ಕ್ಯಾಪ್ಚರ್ಸ್ಗಳನ್ನ ನಮಗಿದು ತೋರಿಸ್ಕೊಡ್ತಾ ಇರುವಂಥದ್ದು. ಮತ್ತು ಇಲ್ಲಿ HDR ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. HDRನಲ್ಲಿ ಕೂಡ ಸ್ವಲ್ಪ ಬ್ರೈಟರ್ ಮತ್ತು ಇನ್ನಷ್ಟು ಡಾರ್ಕ್ ಫೋಟೋಗಳನ್ನ ನೀವಿಲ್ಲಿ ನೋಡ್ಕೊಳ್ಬೋದು. $12,999 ಇದೊಂದು ಒಳ್ಳೆ ಕೆಲಸ ಮಾಡ್ತಿರುವಂಥ ಕ್ಯಾಮ್ರಾ ಅಂತ ಹೇಳ್ಕೊಬೋದು ಸೋನಿ IMX 586 ಸೆನ್ಸರ್ನಿಂದ. ಇನ್ನೂ ಎರಡನೇ ಲೆನ್ಸ್ ಬರುತ್ತೆ, ಅಲ್ಟ್ರಾ ವೈಡ್ ಲೆನ್ಸ್. ಈ ಒಂದು ಫೋಟೋಗಳನ್ನ ನೀವಿಲ್ಲಿ ನೋಡ್ಕೊಳ್ಳುವಂಥದ್ದು. ಬಟ್ ಇದು ಆ್ಯಕ್ಚುಲ್ ಆಗಿ ನಾವು ಯಾವ ರೀತಿಯಾಗಿ 48 ಮೆಗಾಪಿಕ್ಸೆಲ್ ಕೆಲಸ ಮಾಡ್ತು ಆ ರೀತಿಯಾಗಿ ಕಲರ್ಸ್ ಆಗಲಿ ಮತ್ತು ಬ್ರೈಟರ್ ಆಗಲಿ ಸ್ಯಾಚುರೇಷನ್, ಸ್ಕಿನ್ ಟೋನ್ ಅಷ್ಟೊಂದು ಪರ್ಫೆಕ್ಟಾಗಿ ಇದು ಕೆಲಸ ಮಾಡ್ತಲ್ಲ ಅಂದ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಫೋಟೋಗಳನ್ನ ನೀವು ಇಲ್ಲಿಂದ ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಮೂರನೇ ಕ್ಯಾಮ್ರಾ, 2 ಮೆಗಾಪಿಕ್ಸೆಲ್ನ ಡೆಪ್ತ್ ಸೆನ್ಸರ್. ನೀವಿಲ್ಲಿ ಪೋರ್ಟ್ರೇಟ್ ಫೋಟೋಗಳನ್ನ ನೋಡ್ಕೊಳ್ಬೋದು. ಇಲ್ಲಿ ಆ್ಯಕ್ಯುರೇಟ್ ಪೋರ್ಟ್ರೇಟ್ನ ಕೊಡ್ತಾ ಇರುವಂಥದ್ದು. ನಾವು AI ಸಪೋರ್ಟ್ ಇದೆ, ಇದ್ರಿಗೋಸ್ಕರ ಇಲ್ಲಿ ಆ್ಯಕ್ಯುರೇಟ್ ನೋಡ್ತಾ ಇದ್ವಿ. ಇನ್ ಕೇಸ್ AI ಇರಲಿಲ್ಲ ಅಂದರೆ ಬ್ಲರ್ ಅಷ್ಟೊಂದು ಪರ್ಫೆಕ್ಟಾಗಿ ಆಗ್ತಿರಲಿಲ್ಲ. ಬಟ್ ನಾವಿಲ್ಲಿ ಒಂದು ಒಳ್ಳೆ ಬ್ಲರ್ ಎಫೆಕ್ಟ್ನ ನೋಡ್ತಾ ಇದ್ವಿ. ಸೊ ಕೆಲವೊಮ್ಮೆ ನಿಮಗೆ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ, ಕಿವಿ ಹತ್ರ ನೀವು ನೋಡ್ಕೋಬೋದು. ಸ್ವಲ್ಪ ನೀವು ಫೋಕಸ್ ಮಾಡದೆ ಫೋಟೋ ಹೊಡೆದ್ರೆ ಈ ರೀತಿ ಆಗುತ್ತೆ, ಸ್ವಲ್ಪ ಬ್ಲರಿ ಕರೆಕ್ಟಾಗಿ ಆಗಲ್ಲ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೀವು ಲೋ ಲೈಟ್ ಪರ್ಫಾರ್ಮೆನ್ಸ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಂಡೋರ್ ಫೋಟೋಗಳನ್ನ ತೆಗೆದಿದ್ದೀನಿ ಮನೆಯಲ್ಲಿ. ಇಲ್ಲಿ ಕೂಡ ಪೋರ್ಟ್ರೇಟ್ ಫೋಟೋಗಳನ್ನ ತೆಗೆದಿದ್ದೀನಿ, ನಾರ್ಮಲ್ ಫೋಟೋಗಳನ್ನ ಕೂಡ ತೆಗೆದಿದ್ದೀನಿ. ನೀವು ಇಲ್ಲಿ ಕಂಪ್ಯಾರಿಸನ್ನ ನೋಡ್ಕೊಳ್ಬೋದು, ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಅಂದ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ಕೂಡ ಡೀಸೆಂಟಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಕ್ಯಾಮ್ರಾ ಅಂತಲೇ ಹೇಳ್ಕೊಬೋದು. f1.8 ಅಪೇಚರ್ನ ಸಹಾಯದಿಂದ ಇದು ಇನ್ನಷ್ಟು ನಮ್ಗೆ ಒಳ್ಳೆ ಫೋಟೋಗಳನ್ನ ಕೊಡುತ್ತೆ. 48 ಮೆಗಾಪಿಕ್ಸೆಲ್. ಇನ್ನು ನಿಮಗೆ ಗೂಗಲ್ ಕ್ಯಾಮರಾ ಕೂಡ ಸಪೋರ್ಟ್ ಆಗುತ್ತೆ ಶೋಮಿ ರೆಡ್ಮಿ A3ನಲ್ಲಿ. ಸೊ ಎರಡೂ ಫೋಟೋಗಳನ್ನ ನೀವಿಲ್ಲಿ ನೋಡ್ಕೊಳ್ಬೋದು. ಕೆಲವೊಂದು ಫೋಟೋಗಳನ್ನ ಸೇಮ್ ಟು ಸೇಮ್ ತೆಗೆದಿದ್ದೀನಿ. ನಾವು ತುಂಬ ವ್ಯತ್ಯಾಸಗಳನ್ನ ನೋಡ್ತೀವಿ. ಇಲ್ಲಿ ಕೂಡ AI ಇದೆ, ಬಟ್ ಗೂಗಲ್ನ AIಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಅಜಗಜಾಂತರ ವ್ಯತ್ಯಾಸಗಳನ್ನ ನೋಡ್ತಾ ಇದ್ವಿ. ಕಲರ್ ಸ್ಯಾಚುರೇಷನ್ ಆಗಲಿ, ಸ್ಕಿನ್ ಟೋನ್ಸ್ ಎಲ್ಲ ಇಷ್ಟೊಂದು ಪರ್ಫೆಕ್ಟಾಗಿ ತೊಗೊಳುತ್ತೆ ಗೂಗಲ್ ಕ್ಯಾಮ್ರಾದಲ್ಲಿ. ನೀವು ಕಂಪ್ಯಾರಿಸನ್ ನೋಡ್ತಾ ಇರ್ಬೋದು, ಈ ಸ್ಕಿನ್ಗೆ ಎಷ್ಟೋ ಡಿಫ್ರೆನ್ಸ್ ನೋಡ್ತಾ ಇದ್ವಿ. ಅಷ್ಟೇ ಆ್ಯಕ್ಯುರೇಟ್ ಮತ್ತು ಕಲರ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ನೀವು ನೋಡ್ಕೋಬೋದು ಗೂಗಲ್ AI ಮತ್ತು ರೆಡ್ಮಿ AI ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೆಲ್ಫಿ ಕ್ಯಾಮ್ರಾ, 32 ಮೆಗಾಪಿಕ್ಸೆಲ್ನ f2.0 ಅಪೇಚರ್ ಜೊತೆ 32 ಮೆಗಾಪಿಕ್ಸೆಲ್ ಸೆನ್ಸರ್ನ ನೋಡ್ತಾ ಇರುವಂಥದ್ದು. ಇಲ್ಲಿ ಕೂಡ ನೀವು ಕೆಲವೊಂದು ಫೋಟೋಗಳನ್ನ ನೋಡ್ಕೋಬೋದು. ಇಲ್ಲಿ ಕೂಡ ಸ್ಕಿನ್ ಟೋನ್ಸ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಕೊಡ್ತಾ ಇದೆ 32 ಮೆಗಾಪಿಕ್ಸೆಲ್. ಇಷ್ಟೇ ಅಲ್ಲದೆ ಕಲರ್ಸ್ ಎಲ್ಲ ನಾವು 48 ಮೆಗಾಪಿಕ್ಸೆಲ್ ಯಾವ ರೀತಿ ನೋಡಿದ್ವಿ ಅಷ್ಟೊಂದು ಪರ್ಫೆಕ್ಟಾಗಿ ನಾನು ಇಲ್ಲಿ ನೋಡ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀನಿ. ಬಟ್ ಆದ್ರೂ ಸ್ಕಿನ್ ಟೋನ್ ಮತ್ತು ಒಂದು ಏನೊಂದು ಪಿಕ್ಚರ್ಸ್ ಕೊಡ್ತಾ ಇದೆ, ಇದು ತುಂಬ ಕ್ಲಿಯರ್ ಮತ್ತು ಆ್ಯಕ್ಯುರೇಟ್ನ ಪಿಕ್ ಮಾಡ್ಕೊಳ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ಕಿನ್ ಟೋನ್ಸ್ ಎಲ್ಲ ತುಂಬ ಚೇಂಜಸ್ ಆಗಿ ನೋಡ್ತಾ ಇದ್ವಿ. ಬಟ್ ನಾವು ಮತ್ತೆ ಇದನ್ನು ಗೂಗಲ್ ಕ್ಯಾಮ್ರಾಗೆ ಕಂಪೇರ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಕೂಡ ಕೆಲವೊಂದು ವ್ಯತ್ಯಾಸಗಳನ್ನ ನೀವು ನೋಡ್ಕೊಳ್ಳುವಂಥದ್ದು. ಸ್ಕಿನ್ ಟೋನ್ಸ್ನಲ್ಲಿ ತುಂಬ ಪರ್ಫೆಕ್ಟ್ ಆಗ್ತಾ ಇರೋದು ಗೂಗಲ್ ಕ್ಯಾಮ್ರಾದಲ್ಲಿ. ಇನ್ನು ಪೋರ್ಟ್ರೇಟ್ ಆಪ್ಷನ್ನ ಕೂಡ ಕೊಡ್ತಾ ಇರುವಂಥದ್ದು. ಪೋರ್ಟ್ರೇಟ್ನಲ್ಲಿ ಕೂಡ ನೋಡ್ಕೋಬೋದು. ಅಲ್ಲಿ ಡೆಪ್ತ್ ಸೆನ್ಸರ್ ಇತ್ತು, ನಾವೊಂದು ಪರ್ಫೆಕ್ಟ್ ನಾವು ಸ್ವಲ್ಪನೂ ಬಿಡ್ದೇ ಪರ್ಫೆಕ್ಟ್ ಫೋಟೋಗಳನ್ನ ನೋಡ್ಬೋದಿತ್ತು. ಬಟ್ ಇಲ್ಲಿ ಚಿಕ್ಕ ಪುಟ್ಟ ನಾವು ಕಿವಿ ಸೈಡಲ್ಲಿ ಹೋಯಿತು, ಮತ್ತು ಆ್ಯಕ್ಯುರೇಟ್ ನೀವು ಫೋಕಸ್ ತೊಗೊಂಡು ತೆಗೆದ್ರು ಬಟ್ ಚಿಕ್ಕ ಪುಟ್ಟ ಬ್ಲರ್ ಎಫೆಕ್ಟ್ಗಳನ್ನ ಒಂದೊಂದು ಸರ್ತಿ ನಾವು ಪರ್ಫೆಕ್ಟಾಗಿ ನೋಡೋಕ್ಕಾಗಲ್ಲ. ಇನ್ನು ಕ್ಯಾಮ್ರಾಗಳ ರೆಕಾರ್ಡ್ಸ್, ಸೆಲ್ಫಿ ಕ್ಯಾಮ್ರಾ ಮತ್ತು ರಿಯರ್ ಕ್ಯಾಮ್ರಾನ ಕೆಲವೊಂದು ರೆಕಾರ್ಡ್ಸ್ಗಳನ್ನ ಕೂಡ ನೀವು ನೋಡ್ಕೊಂಡು ಬರ್ಬೋದು.
ಫ್ರೆಂಡ್ಸ್, ನೀವೇನೊಂದು ಈ ಒಂದು ರೆಕಾರ್ಡ್ನ ನೋಡ್ತಾ ಇರುವಂಥದ್ದು, ಇದು ಮೈನ್ ಪ್ರೈಮರಿ 48 ಮೆಗಾ ಪಿಕ್ಸಲಿಂದ ರೆಕಾರ್ಡ್ ಆಗ್ತಾ ಇರುವಂಥದ್ದು. EOS ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ತುಂಬ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಏನು ಆಟೋ ಫೋಕಸಿಂಗ್ ಚೆಕ್ ಮಾಡೋಣ. ಎಸ್, ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿದೆ. 1080p ರೆಕಾರ್ಡ್ ಮಾಡ್ತಾ ಇರುವಂಥದ್ದು. ಅಷ್ಟೇ ಕಲರ್ ಆ್ಯಕ್ಯುರೇಸೀಸ್ ಆಗಿರಲಿ, ಒಂದು ಸೆಕೆಂಡ್, ಪರ್ಫೆಕ್ಟಾಗಿ ಇಂಥ ಚಿಕ್ಕ ಮಟ್ಟಗಳನ್ನ ನಾವೇ ಫೋಕಸ್ ತೊಗೊಳ್ಬೇಕಾಗತ್ತೆ. ಆದ್ರೂ 48 ಮೆಗಾ ಪಿಕ್ಸಲ್ ಜೊತೆ EOS 1080p 30 FPS ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಪರ್ಫೆಕ್ಟ್ ಆಗಿದೆ. ಮತ್ತು ನೀವು ಹಿಂದಿನ ಬ್ಯಾಕ್ ಕ್ಯಾಮ್ರಾ ಇದನ್ನೆಲ್ಲ ನೋಡಿಕೊಂಡು ತಿಳ್ಕೊಳ್ಬೋದು. ವಾಯ್ಸ್ ಕೂಡ ಚೆನ್ನಾಗಿದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ನೀವೇನು ನೋಡ್ತಾ ಇದ್ರೆ ಇದು 32 ಮೆಗಾ ಪಿಕ್ಸಲ್ ಜೊತೆ ಶೂಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೂಡ ನಾವು EOS ನೋಡ್ತಾ ಇದ್ವಿ, ಬಟ್ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ. ಈ ಮೊದಲು ಯಾವ ರೀತಿಯಾಗಿ ರಿಯರ್ ಕ್ಯಾಮ್ರಾ ನೋಡಿದ್ವಿ ಆ ರೀತಿಯಾಗಿ ಸ್ಟೇಬಲ್ ಇಲ್ಲ. ಇಷ್ಟಲ್ಲದೆ ಕ್ಲಿಯರ್ ಇದೆ. ಇಲ್ಲಿ ಕೂಡ ನಾವು 1080p ಶೂಟ್ ಮಾಡ್ತಾ ಇರುವಂಥದ್ದು. ಕಲರ್ಸ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಒಂದು ಸೆಕೆಂಡ್ ನೀವು ಚೆಕ್ ಮಾಡ್ಕೋಬೋದು. ಸೇಮ್ ಇದೆ, ಡೈನಾಮಿಕ್ ಒಂದು ರೇಂಜ್ ಸೆಲೆಕ್ಟ್ ಹಿಡ್ಕೊಂಡು ಇದೆ, ಪರ್ಫೆಕ್ಟಾಗಿ ತೊಗೊಳ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೊಂದು 32 ಮೆಗಾ ಪಿಕ್ಸಲ್ನ ಸೆಲ್ಫಿ ಶೂಟರ್ನ ರೆಕಾರ್ಡ್. ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ನನ್ನ ಪ್ರಕಾರ ಇದು 12,999 ರೂಪಾಯಿಗೆ ಸದ್ಯಕ್ಕೆ ಒಂದು ಬೆಸ್ಟ್ ಆಪ್ಷನ್ ಇದೆ ಅಂದ್ಕೊಳ್ತಾ ಇದ್ದೀನಿ. ಇದು ಬಿಟ್ಟರೆ ನಿಮಗೆ ಇದಕ್ಕಿಂತ ಕಮ್ಮಿ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ನಿಮಗೆ ಈ ರೇಂಜಲ್ಲಿ ಸಿಗಲ್ಲ ನಾನು ಅನ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಈ ಒಂದು ಕರೆಂಟ್ ಮಾರ್ಕೆಟ್ನಲ್ಲಿ ನಿಮಗೆ ಒಂದು ಒನ್ ಆಫ್ ದ ಬೆಸ್ಟ್ ಫೋನ್ 13,000 ರೂಪಾಯಿಗೆ ಕ್ಯಾಮ್ರಾ ಸಲುವಾಗಿ ನಾನು Xiaomi Redmi A3 ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾಗೋಸ್ಕರ ಮಾತ್ರ ನೀವು Redmi A3ನ ಕೊಂಡ್ಕೊಳ್ಬೋದು. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಲೈಕ್ ಮಾಡಿ, ಯಾರು ಸಪೋರ್ಟ್ ಮಾಡಿ. See you in the next one. Peace. My name is Soms and I will catch you in the next one.